ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಕಾಂಗ್ರೆಸ್ ಸರ್ಕಾರದಿಂದ ಸಿದ್ಧಗಂಗಾ ಮಠಕ್ಕೆ ಕರೆಂಟ್ ಶಾಕ್. ನೀರಾವರಿ ವಿದ್ಯುತ್ ಬಿಲ್ ಪಾವತಿ ಮಾಡುವಂತೆ ಮಠಕ್ಕೆ ಲೆಟರ್. 70 ಲಕ್ಷದ ಬಿಲ್ ಕಂಡು ಮಠದ ಆಡಳಿತ ಮಂಡಳಿ ಶಾಕ್. ಮಠಗಳು ಅನ್ನದಾಸೋಹ ಶಿಕ್ಷಣ ನೀಡ್ತಾ ಇದೆ. ಹೀಗಿದ್ರೂ ಮಠದಿಂದ ಕಿತ್ಕೊಳ್ಳೋ ಪರಿಸ್ಥಿತಿಗೆ ಈ ಸರ್ಕಾರ ಬಂದಿದೆ. ನಿಮಗೆ ನಾಚಿಕೆ ಇಲ್ವಾ? ಬಿಕಾರಿಗಳಾಗಿದ್ದೀರಾ ಅಂತ ಸಿಟಿ ರವಿ ಆಕ್ರೋಶ. ಸಿದ್ಧಗಂಗಾ ಮಠದ ಕರೆಂಟ್ ಬಿಲ್ ವಿವಾದ ಬೆನ್ನಲ್ಲೇ ಸರ್ಕಾರ ಅಲರ್ಟ್. ನೋಟಿಸ್ ವಾಪಸ್ ತೆಗೆದುಕೊಳ್ತೀವಿ ಅಂತ ಸಚಿವ ಎಂಬಿ ಪಾಟೀಲ್. ಅಧಿಕಾರಿಗಳ ತಪ್ಪಿದ್ರೆ ಅವರ ಮೇಲೆ ಕ್ರಮ ಕೈಗೊಳ್ಳೋ ಭರವಸೆ. ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಆಡಿದ ಮಾತಿಗೆ ಆಕ್ರೋಶ. ಇದು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಮಾಡಿದ ಅಪಮಾನ ಅಂದ್ರು ಡಿಕೆ. ಇದು ವೋಟ್ ಬ್ಯಾಂಕ್ ರಾಜಕಾರಣ ಎಂದ್ರು ಆರ್ ಅಶೋಕ್. ವಿಧಾನಮಂಡಲ ಅಧಿವೇಶನದ ಕೊನೆಯ ದಿನದ ಕಲಾಪ ಆರಂಭ. ವಿಪಕ್ಷಗಳ ಎಲ್ಲಾ ಪ್ರಶ್ನೆಗಳಿಗೆ ಸರ್ಕಾರದಿಂದ ಉತ್ತರ. ಮೂಡ ಚರ್ಚೆಗೆ ಅಶೋಕ್ ಬೇಡಿಕೆ. ಸ್ಪೀಕರ್ನಿಂದ ನಿರಾಕರಣೆ. ನಾವು ಯಾವುದೇ ಆಸ್ಪತ್ರೆ ಬಿಲ್ಗಳ ದರ ಹೆಚ್ಚಿಸಿಲ್ಲ. ಅಶ್ವಥ್ ನಾರಾಯಣ ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಅಧಿವೇಶನದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಉತ್ತರ. ಸರ್ಕಾರ ಇಂಥ ಸೂಚನೆ ನೀಡೋದಿಲ್ಲ ಅಂತ ಸ್ಪಷ್ಟನೆ. ವಕ್ಫ್ ವಿಚಾರಕ್ಕೆ ಬಿಜೆಪಿ ಕಾಂಗ್ರೆಸ್ ನಡುವೆ ಜಟಾಪಟಿ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಅನ್ವರ್ ಮಾಣಿಪಾಡಿ ಕೊಟ್ಟಿದ್ದ ವರದಿ ಅನುಷ್ಠಾನಗೊಳಿಸಿಲ್ಲ ಯಾಕೆ? ಇದೇ ಪ್ರಶ್ನೆ ಮುಂದಿಟ್ಟುಕೊಂಡು ಹೋರಾಟಕ್ಕೆ ಕಮಲ ಪಡೆ ಹೆಜ್ಜೆ. ಹೊಂದಾಣಿಕೆ ರಾಜಕಾರಣಕ್ಕೆ ಸಾಕ್ಷಿಯಾಯ್ತಾ ಬೆಳಗಾವಿ ಅಧಿವೇಶನ. ಮಹತ್ವದ ಕೋವಿಡ್ ಅಕ್ರಮದ ವರದಿಯನ್ನು ಪ್ರಸ್ತಾಪಿಸದ ಕಾಂಗ್ರೆಸ್ ಸರ್ಕಾರ. ಹಸ್ತಪಡೆಯ ಮೌನದಿಂದಾಗಿ 10 ಚರ್ಚೆ. ಪ್ರಧಾನಿ ಮೋದಿ ಭೇಟಿಯಾದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಹೈಕಮಾಂಡ್ ಜೊತೆ ಮಾತನಾಡೋ ಮೂಲಕ ರೆಬಲ್ ನಾಯಕರಿಗೆ ಸ್ಟ್ರಾಂಗ್ ಸಂದೇಶ. ಮೋದಿ ಭೇಟಿ ಬೆನ್ನಲ್ಲೇ ಬಂಡಾಯ ನಾಯಕರಿಗೆ ಟೆನ್ಷನ್. ಯಡಿಯೂರಪ್ಪ ಹುಟ್ಟುಹಬ್ಬ ಆಚರಣೆ ಕುರಿತು ಪೂರ್ವ ಸಿದ್ಧತಾ ಸಭೆ. ಸಮಾವೇಶ ಮಾದರಿಯಲ್ಲಿ ಆಯೋಜಿಸಲು ಬಿಎಸ್ವೈ ಆಪ್ತರ ತಯಾರಿ. ಸದಾಶಿವನಗರದ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ನಿವಾಸದಲ್ಲಿ ಮೀಟಿಂಗ್. 6,200 ಕೋಟಿ ಸಾಲಕ್ಕೆ 14,000 ಕೋಟಿ ವಸೂಲಿ ಮಾಡಿದ್ದಾರೆ. ನಾನಿನ್ನೂ ಆರ್ಥಿಕ ಅಪರಾಧಿ ಅಂತ ಸಂಸತ್ತಲ್ಲಿ ಸಚಿವರು ಘೋಷಿಸಿದ್ದಾರೆ. ನನಗೆ ಪರಿಹಾರ ಬೇಕು ಅಂತ ವಿಜಯ್ ಮಲ್ಯ ಹೊಸ ವರಸೆ. ನಾಡದ್ರೋಹಿ ಎಂಇಎಸ್ ಮುಖಂಡರಿಂದ ಮತ್ತೆ ಕಿರಿಕ್. ಗಡಿ ಭಾಗಗಳು ಮಹಾರಾಷ್ಟ್ರಕ್ಕೆ ಸೇರುವಂತೆ ಕ್ರಮ ವಹಿಸಿ ಅಂತ ಮನವಿ. ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಭೇಟಿಯಾಗಿ ಒತ್ತಡ. ಪರಪ್ಪನ ಅಗ್ರಹಾರ ಜೈಲಿನಿಂದ ಅನುಕುಮಾರ್ ರಿಲೀಸ್. ಬೇಲ್ ಶ್ಯೂರಿಟಿ ತಡವಾದ ಹಿನ್ನೆಲೆ ಇವತ್ತು ಬಿಡುಗಡೆ. ಸಹೋದರನ ಜೊತೆ ತೆರಳಿದ ಅನುಕುಮಾರ್. ಸರಿಯಾದ ಸಮಯಕ್ಕೆ ಚಿಕಿತ್ಸೆ ನೀಡದೆ ಗರ್ಭಿಣಿ ರೇಖಾ ಸಾವು. ರಾಯಚೂರು ಜಿಲ್ಲೆಯ ದೇವದುರ್ಗ ಆಸ್ಪತ್ರೆಯಲ್ಲಿ ಘಟನೆ. ಮೃತರ ಕುಟುಂಬಸ್ಥರಿಂದ ವೈದ್ಯರಿಗೆ ಹಿಡಿ ಶಾಪ. ಲೋಕಾಯುಕ್ತದಲ್ಲಿ ದೂರು ದಾಖಲು. ಹೆಬ್ಬಾಳದಲ್ಲಿ ಮನೆ ಲೀಸಿಗಿದೆ ಅಂತ ಒಂದೇ ಮನೆ ತೋರಿಸಿ 22 ಜನರಿಂದ ಹಣ ವಸೂಲಿ. ಮನೆ ಮಂದಿಯೆಲ್ಲ ಸೇರಿ ಹೈ ಡ್ರಾಮಾ. 2 ಕೋಟಿಗೂ ಅಧಿಕ ಹಣ ದೋಚಿ ಇಡೀ ಕುಟುಂಬ ಪರಾರಿ. ಯೂಟ್ಯೂಬರ್ ವಿ2 ಸೂರ್ಯ ವಿರುದ್ಧ ಕಿಡ್ನಾಪ್ ಆರೋಪ. ಯುವತಿಯನ್ನು ಅಪಹರಿಸಿದ್ದಾಗಿ ಆಕೆಯ ಪೋಷಕರಿಂದ ದೂರು. ವಿಚಾರಣೆ ವೇಳೆ ಯುವತಿ ಯೂಟರ್ನ್. ಇಷ್ಟಪಟ್ಟೆ ಸೂರ್ಯ ಜೊತೆ ಹೋಗಿದ್ದೀನಿ ಅಂತ ಹೇಳಿಕೆ. ಹೊಸ ವರ್ಷಾಚರಣೆಗೆ ಮುಂಜಾಗ್ರತಾ ಕ್ರಮ ಸಭೆ ನಡೆಸಲು ಪೊಲೀಸರ ತಯಾರಿ. ಪಬ್ಬು, ರೆಸ್ಟೋರೆಂಟು, ಪಿಜಿ ಮಾಲೀಕರಿಗೆ ಮಾರ್ಗಸೂಚಿ ಹೊರಡಿಸಲು ಸಿದ್ಧತೆ. ಸುರಕ್ಷತಾ ಕ್ರಮ ಅಳವಡಿಕೆಗೆ ಸೂಚನೆ. ನಾಳೆ ಉಪೇಂದ್ರ ನಟಿಸಿ ನಿರ್ದೇಶಿಸಿರೋ ಯುಎ ಸಿನಿಮಾ ವಿಶ್ವದಾದ್ಯಂತ ರಿಲೀಸ್. ಬುಕ್ ಮೈ ಶೋನಲ್ಲಿ ಟಿಕೆಟ್ ಬುಕಿಂಗ್ ಭರಾಟೆ ಜೋರು. 150ಕ್ಕೂ ಅಧಿಕ ಶೋಗಳು ಹೌಸ್ಫುಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.